ನಮಸ್ಕಾರ. ಬನ್ನಿ, ಇವತ್ತು ನಾವು ಭಾರತದ ಇತಿಹಾಸದ ಒಂದು ಅತ್ಯಂತ ನಿರ್ಣಾಯಕ ಅಧ್ಯಾಯವಾದ ದೆಹಲಿ ಸುಲ್ತಾನರ 320 ವರ್ಷಗಳ ಆಳ್ವಿಕೆಯನ್ನ ಆಳವಾಗಿ ನೋಡೋಣ. ಈ ಒಂದು ಅವಧಿ ಭಾರತದ ದಿಕ್ಕನ್ನೇ ಹೇಗೆ ಬದಲಾಯಿಸಿತು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಾವು ಕೇವಲ ರಾಜರು, ಯುದ್ಧಗಳ ಬಗ್ಗೆ ಮಾತ್ರ ಮಾತಾಡೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಈ ಕಾಲಘಟ್ಟ ಯಾಕಿಷ್ಟು ಮಹತ್ವದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಮೊದಲನೇ ಹೆಜ್ಜೆ. ಯಾಕಂದ್ರೆ ಸುಲ್ತಾನರು ಭಾರತದ ರಾಜಕೀಯದಲ್ಲಿ ಒಂದು ಮೂಲಭೂತ ಬದಲಾವಣೆಯನ್ನೇ ತಂದ್ರು. ಇದಕ್ಕೂ ಮುಂಚೆ ಭಾರತದಲ್ಲಿ ಹೀಗಿರ್ಲಿಲ್ಲ. ಅವರೇ ಮೊದಲ ಬಾರಿಗೆ ಒಂದು ಸಮಗ್ರ ಇಸ್ಲಾಮಿಕ್ ಆಳ್ವಿಕೆಯನ್ನ ಸ್ಥಾಪಿಸಿದ್ದು, ಒಂದು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನ ಪರಿಚಯಿಸಿದ್ರು, ರಾಜ್ಯ ಮತ್ತು ಧರ್ಮವನ್ನ ಒಟ್ಟಿಗೆ ಬೆಸೆದ್ರು ಮತ್ತು ಬಹುಮುಖ್ಯವಾಗಿ ಸಂಪೂರ್ಣವಾಗಿ ಸೈನ್ಯದ ಶಕ್ತಿಯ ಮೇಲೆ ನಿಂತ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ರು. ಈ ಬದಲಾವಣೆಗಳೇ ಮುಂದಿನ 300 ವರ್ಷಗಳ ಇತಿಹಾಸಕ್ಕೆ ಅಡಿಪಾಯ ಹಾಕಿದವು. ಸರಿ, ಹಾಗಾದ್ರೆ ಇವತ್ತು ನಾವು ಯಾವ ಹಾದಿಯಲ್ಲಿ ಸಾಕ್ತೀವಿ? ಮೊದಲು ಗುಲಾಮ ಸಂತತಿಯ ಅಡಿಪಾಯದಿಂದ ಶುರು ಮಾಡಿ ಖಿಲ್ಜಿಯ ಕಾಲದ ಉತ್ತುಂಗವನ್ನ ನೋಡೋಣ. ನಂತರ ತುಗ್ಲಕ್ನ ವಿಚಿತ್ರ ಪ್ರಯೋಗಗಳು, ಆಮೇಲೆ ಸಾಮ್ರಾಜ್ಯದ ಅವನತಿ ಮತ್ತು ಕೊನೆಗೆ ಅವರು ಭಾರತದ ಮೇಲೆ ಬೀರಿದ ಪ್ರಭಾವ ಎಲ್ಲವನ್ನೂ ಒಂದೊಂದಾಗಿ ಚರ್ಚಿಸೋಣ. ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಗುಲಾಮ ಸಂತತಿ. ಒಂದು ರೀತಿ ಅವ್ಯವಸ್ಥೆಯಿಂದಲೇ ಒಂದು ಸಾಮ್ರಾಜ್ಯವನ್ನ ಹೇಗೆ ಕಟ್ಟಿದ್ರು ಅನ್ನೋದು ನಿಜಕ್ಕೂ ಕುತೂಹಲಕಾಯಿ. ನೋಡಿ, ದೆಹಲಿ ಸುಲ್ತಾನರ ಆಳ್ವಿಕೆಗೆ ಅಡಿಪಾಯ ಹಾಕಿದ್ದು ಕುತುಬುದ್ದೀನ್ ಐಬಕ್ ನಿಜ. ಆದ್ರೆ ಅದೊಂದು ಹಂತಕ್ಕೆ ಮಾತ್ರ. ಅದನ್ನ ಒಂದು ಗಟ್ಟಿಯಾದ ಸುಭದ್ರ ಸಾಮ್ರಾಜ್ಯವಾಗಿ ರೂಪಿಸಿದ್ದು ಮಾತ್ರ ಇಲ್ತುತ್ಮಿಶ್. ಅದಕ್ಕೆ ಇತಿಹಾಸಕಾರರು ಅವನನ್ನ ನಿಜವಾದ ಸ್ಥಾಪಕ ಅಂತ ಕರೆಯೋದು. ಹಾಗಾದ್ರೆ ಇಲ್ತುತ್ಮಿಶ್ ಇದನ್ನ ಹೇಗೆ ಸಾಧಿಸಿದ? ಅವನ ತಂತ್ರಗಳು ಎಷ್ಟು ಚಾಣಾಕ್ಷತನದಿಂದ ಕೂಡಿದುವು ನೋಡಿ. ಮೊದಲಿಗೆ ತನ್ನಗೆ ಸವಾಲಾಗಿದ್ದ ಪ್ರಬಲ ತುರ್ಕಿ ಸರ್ದಾರರನ್ನ ನಿಯಂತ್ರಿಸೋಕೆ ಚಾಲೀಸಾ ಅಂದ್ರೆ 40 ನಂಬಿಕೆಸ್ತರ ಒಂದು ಗುಂಪನ್ನ ರಚಿಸಿದ. ನಂತರ ಆಡಳಿತವನ್ನ ಸುಲಭ ಮಾಡೋಕೆ ಇಕ್ತಾ ಪದ್ಧತಿಯನ್ನ ಜಾರಿಗೆ ತಂದ. ಅಂದ್ರೆ ಅಧಿಕಾರಿಗಳಿಗೆ ಸಂಬಳದ ಬದಲು ಭೂಮಿ ನೀಡೋದು. ಇದರಿಂದ ತೆರಿಗೆ ಸಂಗ್ರಹವೂ ಸುಲಭವಾಯಿತು. ಅಷ್ಟೇ ಅಲ್ಲ, ಟಂಕ ಅನ್ನೋ ಪ್ರಮಾಣಿತ ಬೆಳ್ಳಿ ನಾಣ್ಯವನ್ನ ಚಲಾವಣೆಗೆ ತಂದು ಆರ್ಥಿಕತೆಗೆ ಒಂದು ಸ್ಥಿರತೆ ನೀಡಿದ. ಕೊನೆಗೆ ಇಸ್ಲಾಮಿಕ್ ಪ್ರಪಂಚದ ಮುಖ್ಯಸ್ಥನಾದ ಖಲೀಫಲಿಂದ ಮಾನ್ಯತೆ ಪಡೆದು ತನ್ನ ಆಳ್ವಿಕೆಗೆ ಒಂದು ಧಾರ್ಮಿಕ ನ್ಯಾಯಸಮ್ಮತತೆಯನ್ನ ಗಿಟ್ಟಿಸಿಕೊಂಡ. ನೋಡಿ, ರಾಜಕೀಯ, ಆಡಳಿತ, ಆರ್ಥಿಕತೆ ಹೀಗೆ ಎಲ್ಲಾ ಕಡೆಯಿಂದಲೂ ಸಾಮ್ರಾಜ್ಯವನ್ನ ಭದ್ರಪಡಿಸಿದ. ಆದ್ರೆ ಅಧಿಕಾರಕ್ಕಾಗಿ ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ರಜಿಯಾ ಸುಲ್ತಾನ, ದಿಲ್ಲಿಯನ್ನ ಆಳಿದ ಮೊದಲ ಮತ್ತು ಏಕೈಕ ಮಹಿಳೆ. ಅವಳು ಆಡಳಿತದಲ್ಲಿ ಅಪ್ರತಿಮಳಾಗಿದ್ಲು, ತುಂಬಾ ಸಮರ್ಥಳು. ಆದ್ರೆ ಆ ತುರ್ಕಿ ಸರ್ದಾರರಿಗೆ ಒಬ್ಬ ಮಹಿಳೆ ತಮಗೆ ಆದೇಶ ನೀಡುವುದನ್ನ ಸಹಿಸಲು ಆಗಲಿಲ್ಲ. ಇದೇ ಕಾರಣಕ್ಕೆ ಅವಳ ವಿರುದ್ಧ ಪಿತೂರಿ ನಡೆಸಿ ಪದಚ್ಯುತಗೊಳಿಸಿದ್ರು. ಇದು ಒಬ್ಬ ಸಮರ್ಥ ಆಡಳಿತಗಾರ್ತಿ ಮತ್ತು ಅಂದಿನ ಸಂಪ್ರದಾಯವಾದಿ ಸಮಾಜದ ನಡುವಿನ ಸಂಘರ್ಷದ ಒಂದು ದುರಂತ ಕಥೆ. ಗುಲಾಮ ಸಂತತಿಯ ನಂತರ ಅಧಿಕಾರಕ್ಕೆ ಬಂದಿದ್ದು ಖಿಲ್ಜಿ ರಾಜವಂಶ ಮತ್ತು ಅದರೊಂದಿಗೆ ದೆಹಲಿ ಸುಲ್ತಾನರ ಆಳ್ವಿಕೆಯ ಸುವರ್ಣ ಯುಗ ಅಂದ್ರೆ ಉತ್ತುಂಗದ ಸಮಯ ಶುರುವಾಯಿತು. ಅಧಿಕಾರ ಮತ್ತು ನಿಯಂತ್ರಣದ ಶಿಖರ ಹೇಗಿತ್ತು ಅಂತ ನೋಡೋಣ. ಅಲಾವುದ್ದೀನ್ ಖಿಲ್ಜಿಯ ಇಡೀ ಆಳ್ವಿಕೆಯನ್ನ ಒಂದೇ ವಾಕ್ಯದಲ್ಲಿ ಹಿಡಿದಿಡಬಹುದು. ರಾಜ್ಯದ ಶಕ್ತಿ ಅಂದ್ರೆ ಸೈನ್ಯ ಮತ್ತು ಹಣ. ಅವನಿಗೆ ಧರ್ಮ, ಸಂಪ್ರದಾಯ ಇವೆಲ್ಲಕ್ಕಿಂತ ರಾಜ್ಯದ ಭದ್ರತೆ ಮತ್ತು ಶಕ್ತಿಯೇ ಪರಮೋಚ್ಚದಾಗಿತ್ತು. ಈ ಒಂದು ತತ್ವವೇ ಅವನ ಎಲ್ಲಾ ಕಠಿಣ ನಿರ್ಧಾರಗಳ ಹಿಂದಿನ ಪ್ರೇರಣೆಯಾಗಿತ್ತು. ಹಾಗಾದ್ರೆ ಅಷ್ಟೊಂದು ಬಲಿಷ್ಠ ಸೈನ್ಯವನ್ನ ಕಟ್ಟಿದ್ದು ಹೇಗೆ? ಮೊದಲ ಬಾರಿಗೆ ಒಂದು ದೊಡ್ಡ ಕಾಯಂ ಸೈನ್ಯವನ್ನ ಸ್ಥಾಪಿಸಿದ. ಸೈನ್ಯದಲ್ಲಿ ಮೋಸ ಆಗಬಾರದು ಅಂತ ಸೈನಿಕರನ್ನ ಗುರುತಿಸಲು ಚೆಹರಾ ಅಂದ್ರೆ ಅವರ ಸಂಪೂರ್ಣ ದೈಹಿಕ ವಿವರಗಳನ್ನ ದಾಖಲಿಸೋ ಪದ್ಧತಿ ಮತ್ತು ಯುದ್ಧದ ಕುದುರೆಗಳನ್ನ ಗುರುತಿಸಲು ದಾಗ್ ಅಂದ್ರೆ ಮುದ್ರೆ ಹಾಕೋ ಪದ್ಧತಿಯನ್ನ ಜಾರಿಗೆ ತಂದ. ಈ ಬಲಿಷ್ಠ ಸೈನ್ಯದಿಂದಲೇ ಅವನು ಮಂಗೋಲರಂತಹ ಪ್ರಬಲ ಶತ್ರುಗಳನ್ನ ಪದೇ ಪದೇ ಸೋಲಿಸಲು ಸಾಧ್ಯವಾಯಿತು. ಆದ್ರೆ ಒಂದು ಪ್ರಶ್ನೆ, ಇಷ್ಟು ದೊಡ್ಡ ಸೈನ್ಯಕ್ಕೆ ಸಂಬಳ ಕೊಡೋದು ಹೇಗೆ? ಇಲ್ಲೇ ಖಿಲ್ಜಿಯ ಜಾಣ್ಮೆ ಇರೋದು. ಅವನು ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಮಾರುಕಟ್ಟೆ ನಿಯಂತ್ರಣ ನೀತಿಯನ್ನ ಜಾರಿಗೆ ತಂದ. ಆಹಾರ ಧಾನ್ಯ, ಬಟ್ಟೆ, ಕುದುರೆ, ಗುಲಾಮರು ಹೀಗೆ ಪ್ರತಿಯೊಂದಕ್ಕೂ ಸರ್ಕಾರವೇ ಬೆಲೆ ನಿಗದಿ ಮಾಡಿತು. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಸೈನಿಕರಿಗೆ ಕಮ್ಮಿ ಸಂಬಳ ಕೊಟ್ರೂ ಅವರು ತಮ್ಮ ಜೀವನಾವಶ್ಯಕ ವಸ್ತುಗಳನ್ನ ಸುಲಭವಾಗಿ ಕೊಳ್ಳುವಂತಾಗ್ಬೇಕು. ಇದೊಂದು ಕ್ರಾಂತಿಕಾರಿ ಆರ್ಥಿಕ ಪ್ರಯೋಗವೇ ಸರಿ. ಈ ಎಲ್ಲಾ ವ್ಯವಸ್ಥೆಗೆ ಬೇಕಾದ ಹಣ ಎಲ್ಲಿಂದ ಬಂತು? ಉತ್ತರ: ಭೂತೆರಿಗೆ. ಖಿಲ್ಜಿ ಖರಾಜ್ ಅನ್ನೋ ಭೂತೆರಿಗೆಯನ್ನ ನೇರವಾಗಿ ಉತ್ಪನ್ನದ 50% ಏರಿಸ್ದ.
ಅಷ್ಟೇ ಅಲ್ಲ, ಮಧ್ಯವರ್ತಿಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ರೈತರಿಂದ ನೇರವಾಗಿ ತೆರಿಗೆ ವಸೂಲಿ ಮಾಡ್ದ. ಇದರಿಂದ ಸರ್ಕಾರದ ಖಜಾನೆ ತುಂಬಿದ್ದಂತೂ ನಿಜ, ಆದ್ರೆ ರೈತರ ಬದುಕು ಅತ್ಯಂತ ಸಂಕಷ್ಟಕ್ಕೆ ಸಿಲುಕಿತು. ಖಿಲ್ಜಿಯ ಕಠಿಣ ವ್ಯಾವಹಾರಿಕ ಆಡಳಿತದ ನಂತರ ಬಂದಿದ್ದೇ ತುಘಲಕ್ ಸಂತತಿ. ಇಲ್ಲಿ ನಮ್ಗೆ ಭಾರತದ ಇತಿಹಾಸದ ಅತ್ಯಂತ ವಿವಾದಾತ್ಮಕ ಮತ್ತು ಆಕರ್ಷಕ ವ್ಯಕ್ತಿ ಮುಹಮ್ಮದ್ ಬಿನ್ ತುಘಲಕ್ ಪರಿಚಯ ಆಗ್ತಾನೆ. ಅವನನ್ನ ಒಬ್ಬ ಪ್ರತಿಭಾವಂತ ಆದರೆ ವಿಫಲ ಆದರ್ಶವಾದಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ನೋಡೋಣ. ತುಘಲಕ್ ಒಬ್ಬ ದೊಡ್ಡ ಕನಸುಗಾರ. ಅವನ ಆಲೋಚನೆಗಳು ಅವನ ಕಾಲಕ್ಕಿಂತ ಬಹಳ ಮುಂದಿದ್ವು. ಆದ್ರೆ ಆ ಯೋಜನೆಗಳನ್ನ ಜಾರಿಗೆ ತರೋದ್ರಲ್ಲೇ ಅವನು ಎಡವಿದ್ದು. ಅವನ ಮೊದಲ ದೊಡ್ಡ ಪ್ರಯೋಗವೇ ರಾಜಧಾನಿ ಬದಲಾವಣೆ. ಇಡೀ ರಾಜಧಾನಿಯನ್ನ ದೆಹಲಿಯಿಂದ ದಕ್ಷಿಣದ ದೌಲತಾಬಾದಿಗೆ ಸ್ಥಳಾಂತರಿಸಲು ಆದೇಶ ಹೊರಡಿಸಿದ್ದ. ಅವನ ಉದ್ದೇಶ ಒಳ್ಳೆಯದೇ ಇತ್ತು, ದಕ್ಷಿಣ ಭಾರತದ ಮೇಲೆ ಉತ್ತಮ ನಿಯಂತ್ರಣ ಸಾಧಿಸಬೇಕು ಅನ್ನೋದು. ಆದ್ರೆ ಇಡೀ ದೆಹಲಿಯ ಜನಸಂಖ್ಯೆಯನ್ನ ಬಲವಂತವಾಗಿ ಸುಮಾರು 1500 ಕಿಲೋಮೀಟರ್ ದೂರದ ದೌಲತಾಬಾದ್ಗೆ ನಡೆಸಿಕೊಂಡು ಹೋಗಿದ್ದು ಒಂದು ಮಹಾ ದುರಂತಕ್ಕೆ ಕಾರಣವಾಯಿತು. ದಾರಿಯಲ್ಲಿ ಸಾವಿರಾರು ಜನ ಸತ್ರು, ಎಲ್ಲೆಡೆ ದಂಗೆಗಳು ಶುರುವಾದ್ವು. ಇದು ಒಳ್ಳೆಯ ಉದ್ದೇಶ, ಆದ್ರೆ ಕೆಟ್ಟ ಅನುಷ್ಠಾನಕ್ಕೆ ಒಂದು ಉದಾಹರಣೆ. ಮೊದಲ ಪ್ರಯೋಗ ವಿಫಲವಾದರೂ ತುಘಲಕ್ ಸುಮ್ಮನಾಗಲಿಲ್ಲ. ಅವನ ಮುಂದಿನ ದೊಡ್ಡ ಆಲೋಚನೆ ಸಾಂಕೇತಿಕ ನಾಣ್ಯ ಪದ್ಧತಿ. ಆ ಸಮಯದಲ್ಲಿ ದೇಶದಲ್ಲಿ ಬೆಳ್ಳಿಯ ಕೊರತೆ ಇತ್ತು. ಹಾಗಾಗಿ ಬೆಳ್ಳಿ ನಾಣ್ಯಗಳಷ್ಟೇ ಮೌಲ್ಯವಿರುವ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತಂದ. ಇವತ್ತಿನ ನಮ್ಮ ಕರೆನ್ಸಿ ನೋಟುಗಳ ಹಾಗೆ. ಇದು ಕೂಡ ತನ್ನ ಕಾಲಕ್ಕಿಂತ ಬಹಳ ಮುಂದಿದ್ದ ಒಂದು ಕಲ್ಪನೆ. ಆದ್ರೆ ಇಲ್ಲೂ ಕೂಡ ಅನುಷ್ಠಾನದಲ್ಲಿ ಎಡವಿದು. ಸರ್ಕಾರಿ ಟಂಕಸಾಲೆಯಲ್ಲಿ ತಯಾರಾದ ನಾಣ್ಯಗಳ ವಿನ್ಯಾಸವನ್ನ ಜನ ಸುಲಭವಾಗಿ ನಕಲು ಮಾಡಬಹುದಿತ್ತು. ಪರಿಣಾಮ, ದೇಶದಾದ್ಯಂತ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲೇ ನಕಲಿ ತಾಮ್ರದ ನಾಣ್ಯಗಳನ್ನ ತಯಾರಿಸಲು ಶುರು ಮಾಡಿದ್ರು. ಇದರಿಂದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದ್ಬಿತ್ತು. ಮತ್ತೆ ಅದೇ ಕಥೆ, ಒಳ್ಳೆಯ ಆಲೋಚನೆ, ಕೆಟ್ಟ ಕಾರ್ಯತಂತ್ರ. ತುಘಲಕ್ನ ಮೂರನೇ ದೊಡ್ಡ ತಪ್ಪು, ಗಂಗಾ ಯಮುನಾ ನದಿಗಳ ನಡುವಿನ ಅತ್ಯಂತ ಫಲವತ್ತಾದ ದುವಾಬ್ ಪ್ರದೇಶದಲ್ಲಿ ತೆರಿಗೆಯನ್ನ ವಿಪರೀತವಾಗಿ ಹೆಚ್ಚಿಸಿದ್ದು. ದುರದೃಷ್ಟವಶಾತ್ ಅವನು ತೆರಿಗೆ ಹೆಚ್ಚಿಸಿದ ಸಮಯದಲ್ಲೇ ಅಲ್ಲಿ ಭೀಕರ ಬರಗಾಲ ಬಂದಿತ್ತು. ಈಗಾಗಲೇ ಸಂಕಷ್ಟದಲ್ಲಿದ್ದ ರೈತರು ದಂಗೆಯೆದ್ರು. ಈ 3 ದೊಡ್ಡ ವೈಫಲ್ಯಗಳು ತುಘಲಕ್ನ ಸಾಮ್ರಾಜ್ಯವನ್ನೇ ಅಲುಗಾಡಿಸಿಬಿಟ್ವು. ತುಘಲಕ್ನ ಪ್ರಯೋಗಗಳು ಸಾಮ್ರಾಜ್ಯಕ್ಕೆ ಮಾಡಿದ ಹಾನಿ ತುಂಬಾನೇ ದೊಡ್ಡದು. ಅದರಿಂದ ಸುಲ್ತಾನರ ಆಳ್ವಿಕೆ ಮತ್ತೆ ಚೇತರಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಇದರ ನಂತರ ದೆಹಲಿ ಸುಲ್ತಾನರ ಆಳ್ವಿಕೆ ನಿಧಾನವಾಗಿ ಅವನತಿಯತ್ತ ಸಾಗಿತು. ಕೇಂದ್ರ ಶಕ್ತಿ ಹೇಗೆ ಕುಸಿತು ಅಂತ ನೋಡೋಣ. ಈ ಕಾಲರೇಖೆ ಆ ಅವನತಿಯ ಕಥೆಯನ್ನೇ ಹೇಳುತ್ತೆ. ಮೊದಲು ಬಂದ ಸಯ್ಯದ್ ವಂಶದವರ ಆಡಳಿತ ತೈಮೂರಿನ ಆಕ್ರಮಣದ ನೆರಳಲ್ಲೇ ಕಳೆದುಹೋಯಿತು. ನಂತರ ಬಂದ ಲೋದಿಗಳು ಕೂಡ ತಮ್ಮದೇ ಅಫ್ಘಾನ್ ಸರ್ದಾರರನ್ನ ನಿಯಂತ್ರಣದಲ್ಲಿಡಲು ವಿಫಲರಾದ್ರು. ಕೊನೆಯ ದೊರೆ ಇಬ್ರಾಹಿಂ ಲೋದಿ ಮತ್ತು ಅವನ ಸರ್ದಾರರ ನಡುವಿನ ಜಗಳವೇ ಹೊರಗಿನ ಶತ್ರು ಬಾಬರಿಗೆ ಭಾರತದ ಮೇಲೆ ಆಕ್ರಮಣ ಮಾಡಲು ಒಂದು ಅವಕಾಶ ಮಾಡಿಕೊಟ್ಟಿತು. ಕೊನೆಗೆ 1526ರ ಮೊದಲ ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಇಬ್ರಾಹಿಂ ಲೋದಿಯನ್ನ ಸೋಲಿಸುವುದರೊಂದಿಗೆ 320 ವರ್ಷಗಳ ದೆಹಲಿ ಸುಲ್ತಾನರ ಆಳ್ವಿಕೆ ಅಂತ್ಯಗೊಂಡಿತು. ಹಾಗಾದ್ರೆ ಈ 320 ವರ್ಷಗಳ ಆಳ್ವಿಕೆ ಭಾರತಕ್ಕೆ ಏನು ಕೊಟ್ಟುಹೋಯಿತು? ಅದರ ಶಾಶ್ವತ ಪರಂಪರೆ ಮತ್ತು ಪ್ರಭಾವವೇನು? ಮೊದಲು ಅವರು ಬಿಟ್ಟು ಹೋದ ಆಡಳಿತಾತ್ಮಕ ರಚನೆಯನ್ನ ನೋಡೋಣ. ನೋಡಿ, ಇದು ಬರೀ ಇಲಾಖೆಗಳ ಪಟ್ಟಿಯಷ್ಟೇ ಅಲ್ಲ. ಇದೊಂದು ಸುಸಂಘಟಿತ, ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ನೀಲನಕ್ಷೆ. ಹಣಕಾಸಿಗೆ ದಿವಾನ್-ಇ ವಿಜಾರತ್, ಸೈನ್ಯಕ್ಕೆ ದಿವಾನ್-ಇ-ಆರ್ಸ್, ಹೀಗೆ ಪ್ರತಿಯೊಂದು ಕೆಲ್ಸಕ್ಕೂ ಒಂದು ನಿರ್ದಿಷ್ಟ ಇಲಾಖೆ. ಈ ವ್ಯವಸ್ಥೆಯೇ ಮುಂದೆ ಬಂದ ಮೊಘಲರು ಸೇರಿದಂತೆ ಅನೇಕ ಭಾರತೀಯ ಸಾಮ್ರಾಜ್ಯಗಳಿಗೆ ಒಂದು ಮಾದರಿಯಾಯಿತು. ಹಾಗಾಗಿ ದೆಹಲಿ ಸುಲ್ತಾನರ ಆಳ್ವಿಕೆಯ ಪರಂಪರೆಗೆ 2 ಮುಖಗಳಿವೆ. ಒಂದು ಕಡೆ ಅವರು ಭಾರತಕ್ಕೆ ಒಂದು ಅಖಿಲ ಭಾರತೀಯ ಆಡಳಿತ ಮಾದರಿ, ಹೊಸ ಸೈನಿಕ ತಂತ್ರಗಳು ಮತ್ತು ಒಂದು ವಿಶಿಷ್ಟ ಇಂಡೋ-ಇಸ್ಲಾಮಿಕ್ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಕೊಟ್ರು. ಮತ್ತೊಂದೆಡೆ ಅವರ ಆಳ್ವಿಕೆ ಸಮಾಜದಲ್ಲಿ ಧಾರ್ಮಿಕ ಬಿರುಕುಗಳನ್ನ ಹೆಚ್ಚಿಸಿತು ಮತ್ತು ಗ್ರಾಮೀಣ ಪ್ರದೇಶಗಳನ್ನ ಆರ್ಥಿಕವಾಗಿ ಶೋಷಣೆ ಮಾಡಿತು. ಈ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳೆರಡೂ ಅವರ ಪರಂಪರೆಯ ಭಾಗವಾಗಿದೆ. ಹಾಗಾದ್ರೆ ಪರೀಕ್ಷೆಗಳ ದೃಷ್ಟಿಯಿಂದ ನಾವು ನೆನ್ಪಿಟ್ಕೊಳ್ಬೇಕಾದ ಪ್ರಮುಖ ಅಂಶಗಳು ಯಾವುವು? ಖಿಲ್ಜಿಯ ವ್ಯಾವಹಾರಿಕತೆ, ಅಂದ್ರೆ ರಾಜ್ಯವೇ ಧರ್ಮಕ್ಕಿಂತ ಮಿಗಿಲು ಅನ್ನೋ ಅವನ ನೀತಿ. ತುಘಲಕ್ನ ಆದರ್ಶವಾದ ಮತ್ತು ವಾಸ್ತವದ ನಡುವಿನ ಸಂಘರ್ಷ, ರಜಿಯಾ ಎದುರಿಸಿದ ಸಾಮಾಜಿಕ ಅಡೆತಡೆಗಳು ಮತ್ತು ಕೊನೆಗೆ ಆಂತರಿಕ ಕಲಹ ಮತ್ತು ಆರ್ಥಿಕ ದೌರ್ಬಲ್ಯದಿಂದಾದ ಸಾಮ್ರಾಜ್ಯದ ಪತನ. ಈ ಅಂಶಗಳನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಒಂದು ಉತ್ತಮ ಉತ್ತರ ಬರೆಯಲು ಸಾಧ್ಯ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಮೊಹಮ್ಮದ್ ಬಿನ್ ತುಘಲಕ್ನ ಅದ್ಭುತ ಯೋಜನೆಗಳು ವಿಫಲವಾಗದೆ ಯಶಸ್ವಿಯಾಗಿದ್ರೆ ಭಾರತದ ಇತಿಹಾಸದ ದಿಕ್ಕೇ ಬೇರೆ ಆಗುತ್ತಿತ್ತೇನೋ?
ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.